ಬ್ರಾಟ್ ಟು ಯು ಬೈ ವಿಗಾರ್ಡ್. ಇನ್ನು ಮತದಾನ ಸಮೀಪ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಯಕರ ನಡುವಿನ ವಾಕ್ ಸಮರ ಕೂಡ ಈಗಾಗಲೇ ತಾರಕಕ್ಕೇರ್ತಾರೆ. ಶಿವಮೊಗ್ಗದಲ್ಲಿ ಮತ್ತೆ ಈಶ್ವರಪ್ಪನವರು ಯಡಿಯೂರಪ್ಪನವ್ರ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ದಳಪತಿಗಳ ವಿರುದ್ಧ ಈಗಾಗಲೇ ವಾಗ್ಬಾಣವನ್ನು ಬಿಡ್ತಾರೆ. ದಳಪತಿಗಳು ಕೂಡ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಈ ನಾಯಕರ ಮಾತಿನ ಸಮರ ಟಾಕ್ ಫೈಟ್ ಹೇಗಿದೆ ನೋಡೋಣ. ಶೋಭಾ ಗೋ ಬ್ಯಾಕ್ ಅಂತ ಕಾರ್ಯಕರ್ತರು ಕೂಗಿದ್ರು. ಶೋಭಾನೇ ಅಭ್ಯರ್ಥಿ, ನೀವೆಲ್ಲ ಓಡಾಡಬೇಕು, ಗೆಲ್ಲಿಸ್ಬೇಕು. ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳ್ತಾರೆ, ಬರಕ್ಕೆ ಅಸಹ್ಯ ಆಗತ್ತೆ ಸರ್ ನಮಗೆ ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆಗೆ. कि यहाँ पे एक बीजेपी है और दूसरी उनकी बी टीम है. सिर्फ बी टीम नहीं है, उनके पार्टनर है. ನಾನು ಇವತ್ತು ಬಿಜೆಪಿಯ ಬಿ ಟೀಮಿನ ಮುಖಂಡ. ಕೆಲವೇ ತಿಂಗಳಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಇರೋದಿಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾತಿನ ಸಮರ ನಿಲ್ಲುತ್ತಿಲ್ಲ, ತಿರುಗೇಟುಗಳ ಅಬ್ಬರ ಕಡಿಮೆ ಆಗ್ತಿಲ್ಲ. ಅಖಾಡದಲ್ಲಿ ನಾನಾ ನೀನಾ ಅನ್ನೋ ಜಿದ್ದು ದಿನ ದಿನಕ್ಕೂ ಬೆಟ್ಟದಂತೆ ಬೆಳೆಯುತ್ತಿದೆ. ಒಬ್ಬರಿಗೆ ಆರದ ನೋವು, ಮತ್ತಿಬ್ಬರದು ಆಕ್ರೋಶದ ಕಾವು. ಲೋಕಸಭೆ ಚುನಾವಣೆಗೆ ದಿನಗಣನೆ ಇರುವಾಗಲೇ ಅಖಾಡವಂತೂ ವಾಗ್ಯುದ್ಧದ ಸುಳಿಯಲ್ಲಿ ಸಿಲುಕಿದೆ. ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಿಎಸ್ವೈ ಜೊತೆ ಬರೋಕೆ ಅಸಹ್ಯ ಆಗುತ್ತೆಂದು ಹೆಣ್ಮಕ್ಕಳು ಹೇಳ್ತಾರೆ. ಯಡಿಯೂರಪ್ಪ ಏನ್ ಸರ್ವಾಧಿಕಾರಿನ ಎಂದು ಗುಡುಗಿದ ಈಶ್ವರಪ್ಪ. ಶಿವಮೊಗ್ಗ ಈಶ್ವರಪ್ಪ ಬಂಡಾಯ ಬೇಗುದಿಯಲ್ಲಿ ಕೊತ ಕೊತ ಅಂತ ಕುದಿಯುತ್ತಿರುವ ಕದನ ಕಣ. ಪುತ್ರನಿಗೆ ಟಿಕೆಟ್ ಮಿಸ್ ಆದಾಗಿನಿಂದಲೂ ಟಾರ್ಗೆಟ್ ಯಡಿಯೂರಪ್ಪ ಅಂತಾನೆ ಸೆಡ್ಡು ಹೊಡೆದಿದ್ದಾರೆ. ಹೋದಲ್ಲಿ ಬಂದಲ್ಲಿ ಬೆಂಕಿ ಉಂಡಿ ಅಂತ ಮಾತನಾಡ್ತಿದ್ದಾರೆ. ಇಂದು ಕೂಡ ಕಿಡಿಕಾರಿದ ಈಶ್ವರಪ್ಪ, ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ, ಭಾರತಿ ಶೆಟ್ಟಿ ಬೆಳೆಸ್ತಿದ್ದಾರೆ. ಹೆಣ್ಮಕ್ಳು ಅವ್ರ ಜೊತೆ ಹೋಗೋಕೆ ಅಸಹ್ಯ ಆಗ್ತಿದೆ ಅಂತ ಖಾರವಾಗಿ ಕುಟ್ಕಿದ್ರು. ಅಖಾಡ ಇನ್ನೂ ರೆಡಿ ಆಗ್ತಾ ಇದೆ. ಶೆಡ್ ಹೊಡಿಯೋದಕ್ಕೆ ನಾವೆಲ್ಲ ಕೂಡ ಪೈಲ್ವಾನ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಕುಸ್ತಿ ಶುರು ಆಗೋದು 22 ನಂತರ ಸಿಂಬಲ್ ಬಂದಾಗಿದೆ ಕುಸ್ತಿ ಶುರುವಾಗುತ್ತೆ. ಆ ಕುಸ್ತಿನಲ್ಲಿ ನೋಡೋಣ ಯಾರು ಗೆಲ್ತೀವಿ ಅಂತ. ತಮ್ಮ ಬೇಕಾದಂಥ ಹೆಣ್ಮಕ್ಳು ಭಾರತಿ ಶೆಟ್ಟಿ, ಶೋಭಾ ಅಂತವ್ರನ್ನ ಬೆಳೆಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳ್ತಾರೆ, ಬರಕ್ಕೆ ಅಸಹ್ಯ ಆಗತ್ತೆ ಸರ್ ನಮಗೆ ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆಗೆ ಅಂತ. ಚಿಕ್ಕಮಗಳೂರಿನಿಂದ ಶೋಭಾ ಗೋ ಬ್ಯಾಕ್ ಅಂತ ಕಾರ್ಯಕರ್ತರು ಕೂಗಿದ್ರು. ಜನ ನೀವು ಬೇಡ ಅಂತಂದ್ರು. ಅಲ್ಲಿ ಹೋಗ್ತಾರೆ ಚಿಕ್ಕಮಗಳೂರು ಯಡಿಯೂರಪ್ಪನವರು. ಶೋಭಾನೇ ಅಭ್ಯರ್ಥಿ, ನೀವೆಲ್ಲ ಓಡಾಡಬೇಕು, ಗೆಲ್ಲಿಸ್ಬೇಕು. ಇನ್ನೂ ರಾಜ್ಯ ಚುನಾವಣಾ ಸಮಿತಿನೇ ಸೇರಿಲ್ಲ, ಕೇಂದ್ರ ಚುನಾವಣೆ ಘೋಷಣೆ ಮಾಡಿಲ್ಲ. ಇವರೇ ಸರ್ವಾಧಿಕಾರಿನಾ? ಮೊನ್ನೆ ಅಷ್ಟೇ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಲೇವಡಿ ಮಾಡಿದ್ರು. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಆಗಿತ್ತು, ಆದ್ರೀಗ ಪಾರ್ಟ್ನರ್ ಆಗಿದ್ದಾರೆ ಅಂತ ಕುಟುಕಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರುವ ಎಚ್.ಡಿ. ದೇವೇಗೌಡ, ಹೌದು ನಾನು ಬಿಜೆಪಿಯ ಬಿ ಟೀಮ್ ನಾಯಕನೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. चुनाव में मैंने आपसे कहा था कि यहाँ पे एक बीजेपी है और दूसरी उनकी बी टीम है, और आज ये बात सबके सामने आ गई है. सिर्फ बी टीम नहीं है, उनके पार्टनर है. एक दूसरे की वो 24 घंटा मदद करते हैं. ಹಾಸನದಲ್ಲಿ ದೇವೇಗೌಡರು ಬಿಜೆಪಿಯ ಬಿ ಟೀಮಿನ ಮುಖಂಡ. ಅವರು ಆದೇಶ ಕೊಟ್ಟು ಹೋದ್ರು. ನಾನು ಇವತ್ತು ಬಿಜೆಪಿಯ ಬಿ ಟೀಮಿನ ಮುಖಂಡ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನುಡಿದಿದ್ದಾರೆ. ಲೋಕ ಚುನಾವಣೆ ಬಳಿಕ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ.
ಇದಕ್ಕೆ ಟಾಂಗ್ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಇದೇನ್ ಮಡಿಕೆನಾ ಅಂತ ವ್ಯಂಗ್ಯವಾಗಿ ಕಾಲೆಳೆದಿದ್ದಾರೆ. ಲೋಕಸಭಾ ಚುನಾವಣೆ ಆದ ಕೆಲವೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಈ ಇರ್ತಕ್ಕಂಥ ಸರ್ಕಾರ ಇರೋದಿಲ್ಲ. ಗೌಡ್ರು ಹೇಳ್ಬಿಟ್ಟವ್ರೆ, ಈ ಎಲೆಕ್ಷನ್ ಆದ್ಮೇಲೆ ಏನೋ ಸರ್ಕಾರ ಬಿದ್ದೋದಂತೆ. ಎಲ್ಲಿ ಬಿದ್ದೋಗುತ್ತೆ? ಏನ್ ಮಡ್ಕೆನಾ ಇದು? ಮಡ್ಕೆನಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಪರಮ ನೀಚ ಅಂದಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಸ್ತೋತ್ರ ಉಲ್ಲೇಖಿಸಿ ಡಿಕೆ ಹೆಂಡತಿ ಮಕ್ಕಳು ತಾಯಿ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಹೇಳಿದ್ರು. ಈ ಮಾತಿಗೆ ಕುಮಾರಸ್ವಾಮಿ ಹೀಗೆ ಆಕ್ರೋಶ ಭರಿತವಾಗಿ ಕುಟುಕಿದ್ದಾರೆ. ಗೃಹೇ ಸಿತಾಪಿ ಪರೀಕ್ಷಣೀಯ ಅಂದ್ರೆ ನಿನ್ನ ಮನೆಯಲ್ಲಿ ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, 3 ಜನಕ್ಕೂ ಯೌವನ ಇದ್ದರೆ ಒಂದು ಕಣ್ಣಿಟ್ಟಿರಬೇಕು ಅಂತ. ನಿನ್ನ ತಾಯಿ ಮೇಲಾಗಲಿ, ನಿನ್ನ ಹೆಂಡತಿ ಮೇಲಾಗಲಿ, ನಿನ್ನ ಮಗಳ ಮೇಲಾಗಲಿ, ನನ್ನ ತಾಯಿ ಅನ್ನಕ್ಕೆ ಹೋಗಬೇಡ ನೀನು. ನನ್ನ ಮಗಳು ಎಲ್ಲೋಗ್ತಾಳೆ ಅನ್ನಕ್ಕೆ ಹೋಗಬೇಡ. ಎಲ್ಲಿ ನಿನ್ನ ಹೆಂಡತಿ ಎಲ್ಲೋಗ್ತಾಳೆ ಅಂತ. ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು, ನಿನ್ನ ಪ್ರಜ್ಞೆ ಆ 3 ಜನದ ಮೇಲೂ ಇರಬೇಕು. ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತ ಹೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮನೀಚ ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಾಯಕರ ಮಾತಿನ ಸಮರ ಎಲ್ಲೇ ಮೀರಿದೆ. ಅವರು ಇವರಿಗೆ ಕುಟುಕೋದು, ಇವರು ಇನ್ನೊಬ್ಬರ ಕಾಲೆಳೆಯೋದು ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. ನಾನೀಗ ಒಂದು ಚಂಬಿನ ಕಥೆಯನ್ನು ಹೇಳ್ತೀನಿ. ಈ ಚಂಬು ಈಗ ರಾಜ್ಯದಲ್ಲಿ ದೊಡ್ಡ ಯುದ್ಧವನ್ನು ಶುರು ಮಾಡ್ತಾ ಇದೆ. ಅದರಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಾಹೀರಾತು ಸಮರ ಈಗ ತಾರಕಕ್ಕೇರ್ತಾ ಇದೆ. ಕಳೆದ ಬಾರಿ PCM ಅಂತ ಕಾಂಗ್ರೆಸ್ ಜಾಹೀರಾತನ್ನು ಕೊಟ್ಟಿತ್ತು. 40% ಸರ್ಕಾರ ಅಂತ ಬಿಜೆಪಿ ವಿರುದ್ಧ ಜಾಹೀರಾತನ್ನು ಕೊಟ್ಟಿತ್ತು. ಈಗ ಹೊಸ ಅಸ್ತ್ರವನ್ನು ಬಿಡ್ತಾ ಇದೆ. ಚಂಬಿನ ಅಸ್ತ್ರವನ್ನು ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ ಹರಿಯಾಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅತ್ತ ಬಿಜೆಪಿಯವರು ಕೂಡ ಕರ್ನಾಟಕದವರಿಗೆ ಕಾಂಗ್ರೆಸ್ ಸರ್ಕಾರ ಖಾಲಿ ಚಂಬು ಕೊಡ್ತಾ ಇದೆ ಅಂತ ಕೌಂಟರ್ ಕೊಡ್ತಿದ್ದಾರೆ. ಹಾಗಾದರೆ ಏನಿದು ಚಂಬು ಗಲಾಟೆ? ನೋಡೋಣ ಬನ್ನಿ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ, ಸರ್ಕಾರದವ್ರಿಗೆ ಇದ್ರೆ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ಚೊಂಬಲ್ಲಿ ಅಕ್ಕಿನೇ ಇಲ್ಲ. ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ, ಲೂಟಿ ಹೊಡಿತಾರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು. 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು ಬರ್ತಾ? ಅವ್ರ ಹೆಂಗ್ ಚಂಪ್ ಕೊಟ್ಟವ್ರೆ, ಅವ್ರು ವಾಪಸ್ ಚಂಪ್ ಕೊಡ್ತಾರೆ. ಮತ್ತೊಂದು ಸಮರ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಾರಿತು ಮಹಾಸಮರ. ವಿಧಾನಸಭೆ ಯುದ್ಧದ ವೇಳೆ ಬಿಜೆಪಿ ವಿರುದ್ಧ PCM ಅಸ್ತ್ರದೊಂದಿಗೆ ರಣಕಹಳೆ ಊದಿದ್ದು ಇದೇ ಕಾಂಗ್ರೆಸ್. ಈಗ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೂ ಇನ್ನೊಂದು ರೀತಿಯ ಕದನಕ್ಕೆ ಕಿಚ್ಚು ಹಚ್ಚಿದೆ. ಖಾಲಿ ಚಂಬಿನ ಜಾಹೀರಾತು ನೀಡಿ ಪ್ರಧಾನಿ ಮೋದಿ ವಿರುದ್ಧ ಆರೋಪದ ಬಾಣಗಳನ್ನ ಹೂಡಿದೆ. ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದು ಖಾಲಿ ಚಂಬು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನಿಂದ ಪತ್ರಿಕಾ ಜಾಹೀರಾತು. ಇಡೀ ಪುಟ ಪತ್ರಿಕೆಯ ಮುಖಪುಟ. ಯಾವುದೇ ನ್ಯೂಸ್ ಪೇಪರ್ ನೋಡಿದ್ರು ಇಂದು ಗಮನ ಸೆಳೆದಿದ್ದು ಕಾಂಗ್ರೆಸ್ ಕೊಟ್ಟಂತಹ ಖಾಲಿ ಚಂಬಿನ ಜಾಹೀರಾತು. ಈ ಜಾಹೀರಾತಿನಲ್ಲಿ ಕೇಂದ್ರದ ವಿರುದ್ಧ ಕೆರಳಿದ ರಾಜ್ಯ ಕಾಂಗ್ರೆಸ್, ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದು ಬರೀ ಚಂಬು. ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚಂಬು, ರೈತರ ಆದಾಯ ಡಬಲ್ ಮಾಡುವ ಚಂಬು, ತೆರಿಗೆ ಹಂಚಿಕೆಯಲ್ಲಿ ಚಂಬು, ಬರ ನೆರೆ ಪರಿಹಾರದಲ್ಲೂ ಚಂಬು. 27 ಜನ ಬಿಜೆಪಿ ಜೆಡಿಎಸ್ ಸಂಸದರು ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚಂಬೆ ಚಂಬು ಅನ್ನೋ ಮೂಲಕ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದೆ. ಖಾಲಿ ಚೊಂಬು ಜಾಹೀರಾತು ಕೆರಳಿದ ವಿಜಯೇಂದ್ರ ಮತ್ತು ಅಶೋಕ್. ಕಾಂಗ್ರೆಸ್ ಜಾಹೀರಾತಿಗೆ BY ವಿಜಯೇಂದ್ರ, ಅಶೋಕ್ ಅಂತೂ ಬೆಂಕಿ ಉಂಡೆ ಅಂತೆ ಆಗಿದ್ದಾರೆ. 400 ಸಂಸದರಿದ್ದ ಪಕ್ಷದಲ್ಲಿ ಈಗ 40 ಸಂಸದರಿದ್ದಾರೆ. ಜನರು ಇವರಿಗೆ ಚೊಂಬು ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ರೆ, ಚೊಂಬಲ್ಲಿ ಅಕ್ಕಿಯೇ ಇಲ್ಲ ಅಂತ ಅಶೋಕ್ ಕಾಲೆಳೆದಿದ್ದಾರೆ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ, ಸರ್ಕಾರದವ್ರಿಗೆ ಇದ್ರೆ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ಹೇಳ್ಬೇಕು. ಜನರಿಗೆ ಟೋಪಿ ಹಾಕೊಂಡು ಗ್ಯಾರಂಟಿಗಳು ನೆಪ ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತೇನು ಚೊಂಬು ಹಿಡ್ಕೊಂಡು ಹೊರಟಿದ್ದಾರೆ. ಜನ ಚೊಂಬು ಕೊಟ್ಟಿದ್ದಾರೆ.
ಏನು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 40ಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನ ಇವರಿಗೆ ಮಂಗಳಾರತಿ ಎತ್ತಿದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. 10 kg ಅಕ್ಕಿ ಕೊಡ್ತೀರಿ ಅಂದ್ರೆ ಚೊಂಬ 1 kgನೂ ಕೊಡ್ಲಿಲ್ಲ. 10 kg ಅಕ್ಕಿ, ಚೊಂಬಲ್ಲಿ ಅಕ್ಕಿನೇ ಇಲ್ಲ, ಚೊಂಬ ಖಾಲಿ ಆಗ್ಬಿಟ್ಟೈತಲ್ಲ. ಬರಕ್ಕೆ ಪ್ರತಿ ವರ್ಷ 5,000 ಕೋಟಿ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಚೊಂಬ. ಹೀಗೆ ಗುಡುಗಿದ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು. ಕೈಬಿಟ್ಟ ಯೋಜನೆಗಳು, ಕೈಕೊಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ದೊಡ್ಡ ಪಟ್ಟಿಯನ್ನೇ ರಿಲೀಸ್ ಮಾಡಿ ತೆರಿಗೆಟ್ಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜಾಹೀರಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಕೆಂಡಾಮಂಡಲರಾದ್ರು. ಕಾಂಗ್ರೆಸ್ ನಾಯಕರು ಚೊಂಬನ್ನ ತೋರಿಸುವ ಬದಲು ತೆರಿಗೆ ರೂಪದಲ್ಲಿ ಲೂಟಿ ಹೊಡೆಯುವ ಚಿತ್ರ ತೋರಿಸಬೇಕಿತ್ತು ಅಂತ ಕಾಲೆಳೆದಿದ್ದಾರೆ. ಅವರ ನಡವಳಿಕೆ ಪ್ಲಸ್ ಅವರಲ್ಲಿರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ, ಅದು ಚೊಂಬಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು. ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು ಅವರು, ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು. ಅಶೋಕ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. 15 ಲಕ್ಷ ಹಣ ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ, ಇದಕ್ಕೆ ಖಾಲಿ ಚೊಂಬು ಅಂತ ಗುಡುಗಿದ್ರು. ಅವ್ರಿಗೆ ಅಶೋಕನ್ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು, ಬತ್ತಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ? ಅದಕ್ಕೆ ಖಾಲಿ ಚೊಂಬು ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಈ ಬಿಜೆಪಿಯವರಿಗೆ ಚೊಂಬೆ ಗ್ಯಾರಂಟಿ ಅಂತೆಲ್ಲ ಲೇವಡಿ ಮಾಡಿದ್ದಾರೆ. ಇವತ್ತು ಪೇಪರ್ ನೋಡಿದ್ದೀರಾ, ಬಿಜೆಪಿ ಅವ್ರದ್ದು ಚೊಂಬು ಅಂತ ಬಂದ್ಬಿಟ್ಟಿದೆ ಅಂತ ಅಡ್ವರ್ಟೈಸ್ಮೆಂಟು. ಹಂಗೆ ಜನ ಕ್ಯಾಂಡಿಡೇಟು ಹೋಟೆಲ್ಲು ಚಂಪ್ ಕೊಡ್ತಾರೆ. ಅವ್ರು ಹೆಂಗೆ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚೊಂಬೆ ಗ್ಯಾರಂಟಿ. ಕಳೆದ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ನ ಪಿಸಿಎಂ ಕ್ಯಾಂಪೇನ್ ಸಖತ್ ಸದ್ದು ಮಾಡಿತ್ತು. ಇದರಿಂದ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಆಗಿತ್ತು. ಹೀಗಿರುವಾಗ ಲೋಕಸಭೆ ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ ಖಾಲಿ ಚೆಂಬು ಅನ್ನೋ ಅಸ್ತ್ರ ಹೂಡಿದೆ. ಇದಕ್ಕೆ ಬಿಜೆಪಿ ನಾಯಕರು ಇನ್ಯಾವ ರೀತಿ ಟಕ್ಕರ್ ಕೊಡುತ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9. ನಿನ್ನೆ ಪ್ರಚಾರದ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರದಲ್ಲಿ ನೇರವಾಗಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗಂಭೀರವಾದಂಥ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಸಹಿಸಲ್ಲ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದರು. ಇನ್ನು ಟಿವಿ9 ವಿಶೇಷವಾದಂಥ ಸಂದರ್ಶನದಲ್ಲಿ ಮಾತನಾಡಿರುವಂಥ ಡಾಕ್ಟರ್ ಕೆ ಸುಧಾಕರ್ ಮುಖ್ಯಮಂತ್ರಿಗಳ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಸಿಎಂ ಅಂತ ಹೇಳಿದ್ರು, ಇವರ ಪ್ರತಿಕ್ರಿಯೆ ಏನಿತ್ತು ನೋಡೋಣ ಬನ್ನಿ. ಆ ಕೊರೋನಾ ರೋಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂಥ ವ್ಯವಹಾರಗಳಲ್ಲಿ ಲಂಚ ಹೊಡೆದ್ಬಿಟ್ಟು, ಕೋಟಿಗಟ್ಟಲೆ ಲಂಚ ಹೊಡೆದ್ಬಿಟ್ರು. ನಾನು ಮುಖ್ಯಮಂತ್ರಿ ಆದ ಮೇಲೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ. ಇವರಿಗೆ ಶಿಕ್ಷೆ 100ಕ್ಕೆ 100 ಗ್ಯಾರಂಟಿ. ಭ್ರಷ್ಟಾಚಾರ ಮಾಡಿದರೆ ನಿಮಗೆ ಯಾರು ಅಡ್ಡ ಇದ್ರು? ನೀವೇನು ಬೇಕಿದ್ರೂ ಕ್ರಮ ತಗೋಬೋದಿತ್ತು, ಯಾಕೆ ತಗೊಂಡಿಲ್ಲ? ಮತ್ತೆ ಆರೋಪ ಪಟ್ಟಿ ಸಲ್ಲಿಸಿದ್ದೀರಾ ನಂದೇನಾದರೂ ಮಾಡಿದ್ದೀನಿ ಅಂತ? ತನಿಖಾ ಸಂಸ್ಥೆ ಹಾಕಿದ್ದೀರಿ, ಓಕೆ. ಏನು ತನಿಖಾ ಸಂಸ್ಥೆಯಲ್ಲಿ ಅವರು ಜುಡಿಷರಿ ಏನು ರಿಮಾರ್ಕ್ಸ್ ಮಾಡಿದ್ದಾರೆ? ನನ್ನ ಮೇಲೆ ಏನು ರಿಮಾರ್ಕ್ ಮಾಡಿದ್ದಾರೆ ಹೇಳಿ? ಕೋವಿಡ್ ಹ್ಯಾಂಡ್ಲಿಂಗಲ್ಲಿ ಏನಾದರೂ ಮಾಡಿದ್ದಾರಾ? ಬ್ರಾಟ್ ಟು ಯು ಬೈ ವಿಗಾರ್ಡ್.